ಪ್ರತಿಯೊಂದು ನಗರಕ್ಕೂ ಒಂದು ಕತೆ ಇರುತ್ತೆ. ಅದರ ಕೆಲವು ಕತೆಗಳು ಅಲೆಗಳಲ್ಲಿಯೂ ಗಾಳಿಯಲ್ಲೂ ಕೆಲವು ಕಾಲದ ಹೆಜ್ಜೆಗಳಲ್ಲೂ ಬರೆದಿರುತ್ತೆ. ಇದು ಮಂಗಳೂರು. ಹಲವಾರು ಹೆಸರಿನಿಂದ ಕರೆಯುವ ನಗರ, ಆದರೆ ಇದನ್ನು ಒಂದು ಆತ್ಮದಿಂದ ಪೋಣಿಸಲಾಗಿದೆ. ಬನ್ನಿ ಜೊತೆಯಾಗಿ ಪ್ರಯಾಣ ಮಾಡೋಣ. ಮಂಗಳೂರು ಕಡಲು ಕಲೆ ಸಂಗಮಿಸುವ ಆಕರ್ಷಕ ನಗರ. ಕಡಲನ್ನು ವಸ್ತುವಾಗಿಸಿ ಮಂಗಳೂರು ನೂರಾರು ಕತೆಗಳನ್ನು ಕಟ್ಟುತ್ತದೆ. ಮಂಗಳೂರಿಗರತು ಕಡಲಲ್ಲಿ ಬದುಕು ಕಟ್ಟಿ ತೀರಕ್ಕೆ ಎಳೆದು ತರುವಷ್ಟು ಆತ್ಮಸಂಬಂಧ, ಬಿಡುವಿಲ್ಲದ ಮೀನು ವ್ಯಾಪಾರ, ಮನತನಿಸಲು ಕಡಲ ದಂಡೆಗೆ ತಲುಪುವ ಸಂದರ್ಶಕರು ಮಂಗಳೂರಿಗೆ ಮೆರುಗನ್ನು ನೀಡುತ್ತಾರೆ. ವಾಡ ಇದು ಮೀನುಗಳನ್ನು ಮಾತ್ರವಲ್ಲ, ನಮ್ಮ ಜೀವನವನ್ನೇ ಹೊತ್ತು ಸಾಗುತ್ತದೆ ಎಂದು ಹೇಳುತ್ತಾರೆ ಅಬ್ಬು ಬ್ಯಾರಿ. ಇಲ್ಲೊಂದು ಬೆಕ್ಕಿನ ಜೀವನವು ಇದೇ ವಾಡದಲ್ಲಿ ಸಾಗುವಂತೆ ಕಾಣುತ್ತದೆ. ಮಂಗಳೂರು ಪ್ರಾಚೀನ ಇತಿಹಾಸವನ್ನು ಹೊಂದಿದ ಪ್ರಮುಖ ಬಂದರು ನಗರವಾಗಿತ್ತು. ಇಬ್ನ್ ಬತೂತಾ, ಬೆನ್ನೀಜು, ಅಮಿತಾವ್ ಘೋಷ್ ಇವರ ಕಥೆಗಳಲ್ಲಿ ಮೂಡಿಬಂದ ಮಂಗಳೂರು ಅಂದಿನ ಪ್ರಮುಖ ವ್ಯಾಪಾರ ಕೇಂದ್ರ. ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದ ಮಂಗಳೂರು ಪ್ರಾಚೀನ ಕಾಲದಿಂದಲೂ ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದಿದೆ. ಮಂಗಳೂರಿನ ಬೆಳವಣಿಗೆಗೆ ಇಲ್ಲಿನ ವೈವಿಧ್ಯಮಯ ಸಾರಿಗೆಗಳು ಮತ್ತು ಉದ್ದಿಮೆಗಳು ಕಾರಣ. ಪೆಟ್ರೋಲಿಯಂ ಮತ್ತು ಮೀನುಗಾರಿಕೆ ಇಲ್ಲಿನ ಪ್ರಮುಖ ಉದ್ದಿಮೆ. ರೈಲ್ವೆ, ಬಂದರು, ಏರ್ಪೋರ್ಟ್ ಮತ್ತು ಮೆಡಿಕಲ್ ಕಾಲೇಜುಗಳ ಲಭ್ಯತೆಯು ವಿವಿಧೆಡೆಯ ಜನರನ್ನು ಇಲ್ಲಿಗೆ ಆಕರ್ಷಿಸುತ್ತಿವೆ. ಜಗತ್ತಿಗೆ ತೆರೆದುಕೊಳ್ಳುವ ಶಿಕ್ಷಣ ಸಮುಚ್ಚಯಗಳು, ಅನ್ಯ ಭಾಷಿಕ ವಿದ್ಯಾರ್ಥಿಗಳು ಮಂಗಳೂರಿನ ನಿತ್ಯ ನೋಟ. ವೈದ್ಯಕೀಯ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಮಂಗಳೂರು ವಿಶೇಷ ಸಾಧನೆಗಳು ಮಾಡುತ್ತಲೇ ಬಂದಿದೆ. ಬಂದರ್ ಮಂಗಳೂರಿನ ಹಳೆತನವನ್ನು ನೆನಪಿಸುವ ವ್ಯಾಪಾರ ಬೀದಿ. ಗೋಡಂಬಿ, ಕಾಫಿ, ಮೀನು, ಬೀಡಿಗಳ ರಫ್ತು ಈ ಬಂದರಿನಿಂದ ಯಥೇಚ್ಛವಾಗಿ ನಡೆದಿದೆ. ಬಣ್ಣದಲ್ಲೂ ವ್ಯಾಪಾರ ಕ್ರಮದಲ್ಲೂ ಹಳೆತನವನ್ನೇ ಇಂದಿಗೂ ಅನುಸರಿಸಿ ಮಂಗಳೂರನ್ನು ಜೀವಂತವಿರಿಸಿದೆ. ಝೀನತ್ ಬಕ್ಷ್ ಇಂದಿಗೂ ತನ್ನ ಕಲಾತ್ಮಕತೆಯನ್ನು ಸಂರಕ್ಷಿಸಿ ಬಂದ ಝೀನತ್ ಬಕ್ಷ್ ಕರ್ನಾಟಕದ 2ನೇ ಮಸೀದಿ. ಧರ್ಮ ಪ್ರಚಾರ ನಿಮಿತ್ತ ಭಾರತಕ್ಕೆ ಬಂದ ಮಾಲಿಕ್ ಬಿನ್ ದಿನಾರ್ ಮತ್ತು ಸಂಗಡಿಗರು ನಿರ್ಮಿಸಿದ ಪ್ರಥಮ 10 ಮಸೀದಿಗಳ ಪೈಕಿ ಒಂದು. ಪುರಾತನ ಕಾಲದ ಮಸೀದಿ ಕೊಳದ ಪಕ್ಷಿ ನೋಟವು ಇಲ್ಲಿಂದ ಆಸ್ವಾದಿಸಬಹುದು. ಕೆಲಕಾಲ ಅಲ್ಲಿನ ಕೆತ್ತನೆಗಳ ಮೇಲೆ ಕಣ್ಣಾಡಿಸಿದೆ. ಹೆಸರಿನಂತೆಯೇ ಬಹುತ್ ಝೀನತ್ತಾಗಿಯೇ ಕಾಣುತ್ತದೆ. ನವೀಕರಣದ ನಂತರ ಟಿಪ್ಪು ಸುಲ್ತಾನರು ನೀಡಿದ ಈ ಹೆಸರು ಅತ್ಯಂತ ಸೂಕ್ತವಾಗಿದೆ. ಮಂಗಳೂರಿನ ಯಾತ್ರೆ ಪೂರ್ಣಗೊಳ್ಳಬೇಕಾದರೆ ಬೆಂಗಳೂರಿಗೊಮ್ಮೆ ಹೋಗಿ ನೋಡಬೇಕು. 10 ರೂಪಾಯಿಯ ಬೋಟ್ ಯಾತ್ರೆಯು ಒಂದು ಅವಿಸ್ಮರಣೀಯ ಯಾತ್ರೆಯಾಗಿ ನೆನಪುಳಿಯುವುದು. ದೇಶ ವಿದೇಶಗಳಿಗೆ ಮೀನುಗಳನ್ನು ರಫ್ತು ಮಾಡುವ ಪ್ರಮುಖ ಬಂದರುಗಳಲ್ಲಿ ಒಂದು ಮಂಗಳೂರಿನ ದಕ್ಕಿ. ಹೊಟ್ಟೆಪಾಡಿಗಾಗಿ ದುಡಿಯುವ ಹಲವಾರು ಶ್ರಮಜೀವಿಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿನ ಕ್ರೂಸ್ ಆ್ಯಂಡ್ ಡೈನ್ಗೆ ಹೋದರೆ ಮಂಗಳೂರಿನ ವಿಶೇಷ ಮೀನು ಊಟವನ್ನು ಬೋಟಿನಲ್ಲೇ ಕುಳಿತು ಸವಿಯಬಹುದು. ಇಲ್ಲಿನ ಪ್ರತಿಯೊಂದು ಕಟ್ಟಡ ಮತ್ತು ಸಮುದ್ರದ ಅಲೆಗಳಲ್ಲಿ ಒಂದೊಂದು ಕತೆ ಇದೆ. ಶಾಂತ ಬೆಳಗಿನ ವಾಡ ಮೀನುಗಾರಿಕೆಯಿಂದ ಹಿಡಿದು ಜೀವಂತ ಇತಿಹಾಸವನ್ನು ಹೊತ್ತಿರುವ ಝೀನತ್ ಬಕ್ಷ್ ಮಸೀದಿವರೆಗೂ ನಮ್ಮ ನಗರ ಪ್ರಗತಿ ಮತ್ತು ಪರಂಪರೆ ಮಿಶ್ರಣವಾಗಿದೆ. ಮತ್ತೆ ಭೇಟಿಯಾಗೋಣ.